ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಯಾವುದು ಅಂತ ನೋಡೋಣ. ಸಾಮಾನ್ಯವಾಗಿ ನಗರಗಳಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕಂಪ್ನಿ ಕೆಲಸಕ್ಕೆ ಹೋಗುವವರು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಅಂತ ಅನೇಕ ರೀತಿಯ ಉಪಹಾರಗಳನ್ನು ಮಾಡಿಕೊಂಡು ಹೋಗ್ತಾರೆ. ಆದರೆ ಅದೇ ರೀತಿ ಹಳ್ಳಿಯಲ್ಲಿ ಇರುವವರು ಬೆಳಗ್ಗೆ ತಮ್ಮ ಹೊಲ ಗದ್ದೆಗೆ ಹೋಗುವ ಮುಂಚೆ ಜೋಳದ ರೊಟ್ಟಿ ಮತ್ತು ಬಿಸಿ ಬಿಸಿ ಅನ್ನವನ್ನು ಹೊಟ್ಟೆ ತುಂಬ ತಿಂದು ಹೋಗುವುದನ್ನು ನಾವೆಲ್ಲರೂ ನೋಡಿರುತ್ತೇವೆ. ಹೌದು, ಬೆಳಗ್ಗೆ ಒಳ್ಳೆ ರಾಜನ ತರಹ ಆಹಾರ ತಿನ್ನಬೇಕು ಅಂತ ಅನೇಕ ಜನರು ಹೇಳುವುದನ್ನು ನಾವು ಕೇಳಿರುತ್ತೇವೆ. ಏಕೆಂದರೆ ಬೆಳಗ್ಗೆ ನಾವು ಮಾಡುವ ಉಪಹಾರ ಇಡೀ ದಿನಕ್ಕೆ ಬೇಕಾಗುವ ಶಕ್ತಿಯನ್ನು ಒದಗಿಸುತ್ತದೆ ಅಂತ ಅನೇಕರು ಹೇಳುತ್ತಾರೆ. ಬೆಳಗ್ಗೆ ಹೊತ್ತು ಕೆಲವರು ತರಕಾರಿ ಪಲ್ಯದೊಂದಿಗೆ ಅನ್ನವನ್ನು ಸೇವಿಸಲು ಪ್ರಾರಂಭಿಸುತ್ತಾರೆ. ಜಪಾನ್ನಂತಹ ಕೆಲವು ದೇಶಗಳಲ್ಲಿಯೂ ಸಹ ಅನ್ನವನ್ನು ಬೆಳಗ್ಗೆ ಉಪಹಾರದಲ್ಲಿ ಸೇವಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಅನ್ನ ತಿಂದರೆ ಹೆಚ್ಚು ಗಂಟೆಗಳ ಕಾಲ ಹೊಟ್ಟೆ ತುಂಬಿದ ಹಾಗೆ ಇರುತ್ತದೆ ಮತ್ತು ಶಕ್ತಿಯುತವಾಗಿಯೂ ಇರುತ್ತದೆ. ಆದರೆ ಬೆಳಂಬೆಳಿಗ್ಗೆ ಹೀಗೆ ಅನ್ನ ತಿನ್ನುವುದು ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಅನೇಕರಿಗೆ ಅನೇಕ ರೀತಿಯ ಗೊಂದಲಗಳಿವೆ. ಬೆಳಗ್ಗೆ ಅನ್ನ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಎಂಬುದು ತಜ್ಞರು ಏನು ಹೇಳುತ್ತಾರಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿರಿ. ಅನ್ನವನ್ನು ತಿನ್ನದೇ ಇದ್ದಾಗ ಅನೇಕ ಜನರಿಗೆ ಸರಿಯಾದ ಊಟ ಮಾಡಿದ ಹಾಗೆ ಅನಿಸುವುದಿಲ್ಲವಂತೆ. ಪ್ರತಿದಿನ ಅನ್ನ ಸೇವಿಸುವುದಕ್ಕೆ ನೀವು ಹೆದರಬೇಕಾಗಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಇದು ಬಹಳಷ್ಟು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬಟಾಣಿ, ಬೀನ್ಸ್, ಕ್ಯಾರೆಟ್, ಪಾಲಕ್ ಮತ್ತು ಕುಂಬಳಕಾಯಿಯಂತಹ ತರಕಾರಿಗಳೊಂದಿಗೆ ಅನ್ನವನ್ನು ಸೇವಿಸಿದಾಗ ಅನ್ನವು ಪೌಷ್ಟಿಕ ಖಾದ್ಯವಾಗುತ್ತದೆ. ಯಾವುದೇ ಬಣ್ಣದ ಅನ್ನ ಪೋಷಕಾಂಶಗಳನ್ನು ಹೊಂದಿದೆ ಮತ್ತು ಗಣನೀಯ ಪ್ರಮಾಣದ ಫೋಲೇಟನ್ನು ಹೊಂದಿದೆ. ಸಣ್ಣದಾಗಿ ಹೇಳುವುದೆಂದರೆ ಅನ್ನ ಆರೋಗ್ಯಕರ ಮತ್ತು ಪೋಷಕಾಂಶ ದಟ್ಟವಾದ ಆಹಾರವಾಗಿದೆ ಎಂದು ಹೇಳ್ಬೋದು. ದಿನದ ಯಾವುದು ಸಮಯದಲ್ಲಿ ನಾವು ಅನ್ನ ತಿನ್ನುವುದು ಉತ್ತಮ ಎಂದರೆ ನೀವು ಅನ್ನವನ್ನು ದಿನದ ಮೊದಲ ಊಟದಲ್ಲಿಯೇ ಮಾಡಬೇಕು ಎಂದು ತಜ್ಞರು ಹೇಳುತ್ತಾರೆ. ನಿಮ್ಮ ದೇಹವು ಹೆಚ್ಚು ಸಕ್ರಿಯವಾಗಿರುವ ಮತ್ತು ಹೆಚ್ಚಿನ ಶಕ್ತಿ ಅಗತ್ಯವಿರುವ ಸಮಯ ಅದು. ತಮ್ಮ ತೂಕವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಮಧುಮೇಹ ಹೊಂದುವವರಿಗೆ ಬೆಳಗ್ಗೆ ಅನ್ನವನ್ನು ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಳವನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಆದರೆ ಇದನ್ನು ಮಿತವಾಗಿ ಮತ್ತು ಸಮತೋಲಿತ ಊಟದ ಭಾಗವಾಗಿ ತಿನ್ನಬೇಕು ಎಂದು ತಜ್ಞರು ಹೇಳ್ತಾರೆ. ಆಗ ಮಾತ್ರ ಅನ್ನ ಪೌಷ್ಟಿಕ ಆಹಾರದ ಒಂದು ಭಾಗಾಂಶವಾಗಿ ತಿನ್ನಬಹುದು ಎಂದು ಹೇಳುತ್ತಾರೆ. ರಾತ್ರಿ ಊಟದಲ್ಲಿ ಅನ್ನ ತಿನ್ನುವುದನ್ನು ತಪ್ಪಿಸಬೇಕೆಂದು ಕೂಡ ತಜ್ಞರು ಹೇಳುತ್ತಾರೆ. ಬೆಳಗ್ಗೆ ಉಪಹಾರಕ್ಕಾಗಿ ವಿವಿಧ ರೀತಿಯ ರೈಸ್ಗಳನ್ನು ಮಾಡಿ ನೀವು ಸೇವಿಸಬಹುದು. ಉದಾಹರಣೆಗೆ ಹೇಳಬಹುದೆಂದರೆ ನೀವು ವೆಜಿಟೇಬಲ್ ರೈಸ್ ಮಾಡಿ ತಿನ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ರೈಸ್ ಮಾಡಿ ತಿನ್ಬೋದು. ಹಾಗೆ ನೀವು ಹಸಿರು ತರಕಾರಿಗಳೊಂದಿಗೆ ರೈಸನ್ನು ಸೇವಿಸಬಹುದು. ಹೀಗೆ ಸೇವಿಸೋದ್ರಿಂದ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಅನ್ನವು ನೀಡುತ್ತದೆ. ಅನ್ನವನ್ನು ಬೆಳಿಗ್ಗೆ ತಿನ್ನೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ಆರೋಗ್ಯಕ್ಕೆ ಒಂದು ಒಳ್ಳೆಯದು ಎಂದು ತಜ್ಞರು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಬಾಯ್.